ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನ ನಟಿ, ರಾಜಕಾರಣಿ, ಡ್ಯಾನ್ಸರ್ ಭಾವಣ್ಣ ರಾಮಣ್ಣ ಬೋಲ್ಡ್ ಹೆಜ್ಜೆಯನ್ನು ಇಟ್ಟಿದ್ರು. ಭಾವಣ್ಣ ರಾಮಣ್ಣ ಮದುವೆ ಆಗದೆಯೇ ಮಗುವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕನ್ನಡದ ಖ್ಯಾತ ನಟಿ ಭಾವಣ್ಣ ರಾಮಣ್ಣ ಅವರು 40ನೇ ವಯಸ್ಸಿನಲ್ಲಿ IVF ಚಿಕಿತ್ಸೆಯನ್ನು ಪಡೆಯೋದ್ರ ಮೂಲಕ ತಾಯಿ ಆಗೋದಕ್ಕೆ ಹೊರಟಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು ಮತ್ತು ಇದರ ಬಗ್ಗೆ ಭಾರಿ ಪರ ವಿರೋಧ ಮಾತುಗಳು ಕೂಡ ಕೇಳಿ ಬಂದಿದ್ದು. ಆದರೆ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದಂತಹ ಭಾವಣ್ಣ ರಾಮಣ್ಣ ನಾವು ಯಾಕೆ IVF ಮೂಲಕ ಈ ಮಗುವನ್ನು ಪಡೆಯೋದಕ್ಕೆ ಮುಂದಾಗಿದ್ದೆ ಎನ್ನುವಂತಹ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಡೋದ್ರ ಮೂಲಕ ಸಮಾಜದಲ್ಲೂ ಕೂಡ ಈ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಗಬೇಕು, ಆ ರೀತಿಯಾದಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನ ಮಾಡಿದ್ರು. IVF ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳಿಗೆ ಭಾವಣ್ಣ ತಾಯಿ ಆಗ್ತಿರುವಂಥ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗಿದ್ದು, ಜೊತೆಗೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಭಾರಿ ಸುದ್ದಿಯಾಗಿದ್ದನ್ನ ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ಆದರೆ ಇದೇ ಭಾವಣ್ಣ ರಾಮಣ್ಣ ಈಗ ಒಂದು ಆಘಾತಕಾರಿ ಅಂಶವನ್ನ ಹೊರಗಡೆ ಅನಿವಾರ್ಯವಾಗಿ ಸ್ವೀಕರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾವಣ್ಣ ರಾಮಣ್ಣನವರ 2 ಮಕ್ಕಳಲ್ಲಿ ಒಂದು ಮಗು ಇಲ್ಲ ಅನ್ನುವಂಥ ಸುದ್ದಿ ಈಗ ಬರ್ತಾ ಇದೆ. ಒಂದು ಮಗುವನ್ನ ಕಳೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಮತ್ತು ಅತ್ಯಂತ ನೋವಿನ ವಿಚಾರ. ಈ ಹಿಂದೆ ಮಾಧ್ಯಮಗಳ ಮೂಲಕವೇ ಭಾವಣ್ಣ ರಾಮಣ್ಣ ಅವರು IVF ಚಿಕಿತ್ಸೆಯ ಮೂಲಕ ಅವಳಿ ಮಕ್ಕಳಿಗೆ ಜನ್ಮ ನೀಡೋದಕ್ಕೆ ಸಜ್ಜಾಗಿರೋದ್ರ ಬಗ್ಗೆ ಖುಷಿಯಿಂದ ಹಂಚಿಕೊಂಡಿದ್ರು. ಆದರೆ ದುರಾದೃಷ್ಟವಶಾತ್ 2 ಮಕ್ಕಳ ಪೈಕಿ ಒಂದು ಮಗು ಲೋಕವನ್ನ ತ್ಯಜಿಸಿದೆ ಎನ್ನುವಂತಹ ಸುದ್ದಿ ತಿಳಿದು ಬಂದಿದೆ. ಈ ವಿಚಾರ ಅಭಿಮಾನಿಗಳಿಗೆ, ಸಹಜವಾಗಿ ಭಾವಣ್ಣ ರಾಮಣ್ಣನವರ ಫ್ಯಾಮಿಲಿಯವರಿಗೆ ಆಘಾತಕಾರಿ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂತಲೂ ಕೂಡ ಹೇಳ್ಬೋದು. ಹಾಗಾದ್ರೆ ಏನಾಯ್ತು, ಅಸಲಿಗೆ ಈ ರೀತಿ ಆಗೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾವಣ್ಣ ರಾಮಣ್ಣ IVF ಚಿಕಿತ್ಸೆ ಮೂಲಕ ತಾಯಿ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನ ಸ್ವತಃ ಅವರೇ ಬಹಿರಂಗಪಡಿಸಿತು. ಸದ್ಯ 8ನೇ ತಿಂಗಳಲ್ಲಿರುವಂಥ ಸಂದರ್ಭದಲ್ಲಿ ನಟಿ ಭಾವನ ಇನ್ನೇನು ಕೆಲವೇ ದಿನಗಳಲ್ಲಿ ಮಗುವನ್ನ ಹೆರಲಿದ್ದಾರೆ ಎನ್ನುವಂತಹ ಒಂದು ಶುಭ ಸುದ್ದಿ ಬಂದಿತ್ತು. ಎಲ್ಲರೂ ಕೂಡ ಖುಷಿಯಾಗಿದ್ರು. ಇನ್ಫ್ಯಾಕ್ಟ್ ಭಾವಣ್ಣ ರಾಮಣ್ಣ ಯಾವಾಗ ಈ ಸುದ್ದಿಯನ್ನ ಬಹಿರಂಗಪಡಿಸಿದ್ರು, ಅದಾದ ಬಳಿಕ ಸೀಮಂತ ಶಾಸ್ತ್ರ ಆಯಿತು. ಸೀಮಂತ ಶಾಸ್ತ್ರದವರೆಗೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿತ್ತು. ಮೊನ್ನೆವರೆಗೂ ಕೂಡ ಎಲ್ಲವೂ ಕೂಡ ಆರಾಮಾಗಿಯೇ ನಡೀತು. ಗಣೇಶ ಹಬ್ಬದ ಸಂಭ್ರಮದ ನಡುವೆಯೂ ಕೂಡ ಭಾವಣ್ಣ ರಾಮಣ್ಣ ಈ 2 ಮಕ್ಕಳನ್ನ ಪೋಷಿಸೋದ್ರಲ್ಲೇ ಬ್ಯುಸಿಯಾಗಿದ್ರು. ಇದರ ನಡುವೆ 8ನೇ ತಿಂಗಳಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಟಿ ಭಾವನ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ವೈದ್ಯರ ಸಲಹೆಯ ಮೇಲೆಗೆ 2 ವಾರಗಳ ಹಿಂದೆಯೇ ಹೆರಿಗೆಯನ್ನ ಮಾಡಿಸಲಾಗಿದೆ. ಆದರೆ ದುರಾದೃಷ್ಟವಶಾತ್ 2 ಮಕ್ಕಳುಗಳ ಪೈಕಿ ಒಂದು ಮಗು ಲೋಕವನ್ನ ತ್ಯಜಿಸಿದೆ, ಕಣ್ಣು ಮುಚ್ಚಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನೊಂದು ಹೆಣ್ಣು ಮಗು ಆರೋಗ್ಯವಾಗಿದ್ದು ತಾಯಿ ಹಾಗೂ ಶಿಶು ಕ್ಷೇಮವಾಗಿದ್ದಾರೆ ಎನ್ನುವಂಥ ವಿಚಾರ ವೈದ್ಯರಿಂದ ದೃಢಪಟ್ಟಿದೆ. 8ನೇ ತಿಂಗಳಿನಲ್ಲಿ ನಟಿ ಭಾವನ ಅವರು ಸೀಮಂತವನ್ನ ಮಾಡಿಕೊಂಡಿದ್ರು. ಆದರೆ 7ನೇ ತಿಂಗಳಿನಲ್ಲಿರುವಾಗ ನಟಿಗೆ ಕೆಲವು ಸಮಸ್ಯೆಗಳು ಕಾಣಿಸಿಕೊಂಡಿದ್ವು. ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ 8ನೇ ತಿಂಗಳಿನಲ್ಲಿಯೇ ಹೆರಿಗೆ ಮಾಡಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಕೆಲ ಸಮಸ್ಯೆಗಳಿಂದಾಗಿ ನಟಿ ಭಾವನ ಅವರಿಗೆ 2 ವಾರಗಳ ಹಿಂದೆಯೇ ಹೆರಿಗೆಯನ್ನ ಮಾಡಿಸಲಾಗಿತ್ತು. ಆದರೆ ಈ ಹೆರಿಗೆ ಸಕ್ಸಸ್ಫುಲ್ಲಿಯಾಗಿ ನಡೆದರೂ ಕೂಡ ಒಂದು ಮಗು ಮಾತ್ರ ಬದುಕಿ ಉಳಿಯಲಿಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ಸಂಗತಿ. ಭಾವನ ಅವರ ಸೀಮಂತ ಶಾಸ್ತ್ರದ ವಿಡಿಯೋಗಳು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಈ IVF ಚಿಕಿತ್ಸೆ ಹಾಗೇನೆ ಈ IVF ಚಿಕಿತ್ಸೆಯ ಮೂಲಕ ಭಾವನ ಮಗುವನ್ನ ಪಡಿತಿರುವಂಥ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳು ನಡೆದಿತ್ತು. ಪಾಸಿಟಿವ್ ಆಗಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಒಂದಷ್ಟು ಜನ ಕಾಲೆಳೆಯುವಂಥ ಪ್ರಯತ್ನವನ್ನೂ ಕೂಡ ಮಾಡಿದ್ರು. ಇನ್ನು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೇನೆ ಯೂಟ್ಯೂಬ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ಇದರ ಬಗ್ಗೆ ಭಾರಿ ಚರ್ಚೆಗಳು ನಡೆದಿದ್ದಂತೂ ಹೌದು. ಸಾಕಷ್ಟು ಜನರು ಪರ ವಿರೋಧ 2 ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದನ್ನು ಕೂಡ ಬಹುಶಃ ನೀವು ಗಮನಿಸಿರ್ತೀರಾ. ಒಂದಷ್ಟು ಜನ ಶುಭ ಹಾರೈಸಿದ್ದನ್ನು ಕೂಡ ನೀವು ಗಮನಿಸಿರ್ತೀರಾ. ಈ ಹಿಂದೆ ಮಕ್ಕಳ ಬಗ್ಗೆ ಮಾತನಾಡಿದಂತಹ ನಟಿ ಭಾವಣ್ಣ ರಾಮಣ್ಣ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ರು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆಕೆ ಆ ಮಗುವನ್ನ ತುಂಬಾ ಒಂದು ಮೆಚುರಿಟಿಯಿಂದ, ಅಂದ್ರೆ ಆಕೆ ಆ ಮಗುವಿನ ಬಗ್ಗೆ ಸಾಕಷ್ಟು ಕನಸನ್ನ ಹೊತ್ತಿದ್ರು. ಅವಳಿ ಮಕ್ಕಳು ಆ ಹೊಟ್ಟೆಯಲ್ಲಿದೆ ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಿರೋದು ಮಾತ್ರವಲ್ಲದೆ ಆ ಮಕ್ಕಳನ್ನ ಹೀಗೆ ಬೆಳೆಸಬೇಕು, ಈ ವಿಚಾರದ ಬಗ್ಗೆನೇ ಕೇಳಿಸ್ಬೇಕು, ಈ ವಿಚಾರದ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು, ಈ ರೀತಿ ಒಂದಷ್ಟು ಪ್ಲಾನ್ಗಳನ್ನ, ಸ್ಕೆಚ್ಗಳನ್ನ ಈ ಹಿಂದೆನೆ ಹಾಕಿಕೊಂಡಿದ್ರು ಅನ್ನೋಂಥ ವಿಚಾರ ಬಹುಶಃ ಅವರೇ ಶೇರ್ ಮಾಡ್ಕೊಂಡಿದ್ದನ್ನ ನೀವು ಗಮನಿಸಿರ್ಲಿಕ್ಕೆ ಸಾಧ್ಯ ಇದೆ.
ಒಂದು. ಎರಡನೇದು, ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಿತ್ತು. IVF ಮೂಲಕ ತಾಯಿ ಆಗೋದು, ಅದು ಕೂಡ ತಂದೆ ಇಲ್ಲದೆ ತಾಯಿ ಆಗೋದು, ನಾಳೆ ಸಮಾಜದಲ್ಲಿ ಆ ಮಗು ಹುಟ್ಟಿ ದೊಡ್ಡದಾದ್ಮೇಲೆ ಯಾರು ನಿನ್ನ ತಂದೆ ಅಂತೇಳಿ ಕೇಳಿದ್ರೆ ಆ ಮಗು ಯಾರನ್ನ ತೋರಿಸುತ್ತೆ, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳ ಆಂಗಲ್ನಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆದಿದ್ದಂತೂ ಸತ್ಯ. ಜೊತೆಗೆ ಬೇರೆ ಬೇರೆ ಆಂಗಲ್ನಲ್ಲೂ ಕೂಡ ಈ ವಿಚಾರ ವೈರಲ್ ಆಗಿದ್ದೂ ಕೂಡ ಸತ್ಯ. ಹಾಗಿದ್ರೂ ಕೂಡ ಭಾವನೆ ಇವೆಲ್ಲವನ್ನು ಕೂಡ ತುಂಬಾ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ರು, ತುಂಬಾ ಚಾಲೆಂಜ್ ಆಗಿ ತೆಗೆದುಕೊಂಡು ಪ್ರತಿಯೊಂದನ್ನು ಕೂಡ ಫೇಸ್ ಮಾಡಿದ್ರು. ಸ್ಟಿಲ್ಲು ಭಾವನಾ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆಯನ್ನ ಮಾಡಲಿಲ್ಲ. IVF ಮೂಲಕ ಅದೆಷ್ಟೋ ಮಕ್ಕಳು ಜನಿಸಿದ್ದಾವೆ, ಅದೆಷ್ಟೋ ಮಕ್ಕಳು ಈಗಲೂ ಕೂಡ ಆರೋಗ್ಯಯುತವಾಗಿದ್ದಾವೆ. ಬಟ್ ಅನ್ಫಾರ್ಚುನೇಟ್ಲಿ ಭಾವನಾ ರಾಮಣ್ಣನವರ ಜೀವನದಲ್ಲಿ ಮಾತ್ರ ಹೀಗಾಯ್ತು ಅಂತ ಹೇಳಿದ್ರೆ ಸಹಜವಾಗಿ ಒಂದು ಬೇಸರ. ಅಟ್ ದಿ ಸೇಮ್ ಟೈಮ್ ಈ ರೀತಿ ಆಗೋದಕ್ಕೆ ಏನಾದರೂ ಒಂದು ನಿಖರವಾದಂಥ ವೈಜ್ಞಾನಿಕ ಕಾರಣ ಇರಲೇಬೇಕು ಅನ್ನೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಈ ಕುರಿತು ಈಗಾಗಲೇ ವೈದ್ಯರು ಇನ್ನಷ್ಟು ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಯಿತು, ಭಾವನವರ ದೇಹದ ದೈಹಿಕ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಗಿತ್ತಾ, ಜೊತೆಗೆ ಅವರ ಅಂಗಾಂಗಗಳಲ್ಲಿ ಮಕ್ಕಳುಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಬೇರೆ ಈ ಓವರ್ ಆಲ್ ಆಗಿ ಅವರಿಗೆ ಬೇಕಾದಂಥ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸು ಏನಾದರೂ ಕೊರತೆ ಇತ್ತಾ, ಅಥವಾ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸಿಕೊಂಡಿದ್ವಾ, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಈಗ ಒಂದಷ್ಟು ಪರೀಕ್ಷೆಗಳು ಕೂಡ ನಡೀತಿದ್ದಾವೆ. ಒಟ್ಟಿನಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಭಾವನಾ ರಾಮಣ್ಣನವರ ಕನಸು ಮಾತ್ರ ನನಸಾಗ್ಲಿಲ್ಲ, ಆ ಕನಸು ಹಾಗೆ ಕಮರಿ ಹೋಯ್ತು ಅನ್ನೋದು ಮಾತ್ರ ಸತ್ಯ. ಯಾಕಂತ ಹೇಳಿದ್ರೆ ಭಾವನಾ ರಾಮಣ್ಣ ಈ ಮಗುವಿನ ಬಗ್ಗೆ ಭಾರಿ ಕನಸುಗಳನ್ನ ಇಟ್ಕೊಂಡಿದ್ರು. ಭಾರಿ ಅಂತ ಹೇಳಿದ್ರೆ ಮದುವೆ ಆಗದೆ ಮಗುವನ್ನ ಪಡೆಯುವಂಥದ್ದು ಈ ಸಮಾಜದಲ್ಲಿ ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತೀವಿ. ಹಾಗಿರುವಂಥ ಸಂದರ್ಭದಲ್ಲಿ 40-42ನೇ ವರ್ಷದಲ್ಲಿ ಗರ್ಭಿಣಿಯಾಗಿದ್ದು, ಅದು ಕೂಡ ಒಬ್ಬ ಪುರುಷನ ಸಹಾಯ ಇಲ್ಲದೆ IVF ಮೂಲಕ ಗರ್ಭಿಣಿ ಆಗಿರುವಂಥದ್ದು, ಆ IVF ಅನ್ನುವಂತಹ ಒಂದು ಪ್ರೊಸೆಸನ್ನು ತೆಗೆದುಕೊಳ್ಳದೆ ಸ್ವೀಕರಿಸೋದೇ ಅಷ್ಟು ಈಸಿ ಅಲ್ಲ. ಅಂಥದ್ರಲ್ಲಿ ಅದನ್ನು ಸ್ವೀಕರಿಸಿ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಅದನ್ನು ಅಂದರೆ ಇಷ್ಟು ತಿಂಗಳುಗಳ ಕಾಲ ಆ ಹೊಟ್ಟೆಯಲ್ಲಿ 2 ಮಕ್ಕಳುಗಳನ್ನು ಸಾಕಿ ಸಲಹಿ ದೊಡ್ಡದಾಗುವಂಥವರೆಗೆ ಮಾಡಿ ಎಲ್ಲವನ್ನು ಕೂಡ ಮಾಡಿ 8 ತಿಂಗಳುಗಳ ಕಾಲ ಅದನ್ನು ಪೋಷಿಸಿ ಈಗ ಆ ಮಗು ಇಲ್ಲ, ಆ ಮಗುವನ್ನು ಆಡಿಸೋಕೆ ಮುದ್ದಾಡೋದಕ್ಕೆ ಸಾಧ್ಯವಿಲ್ಲ, 2 ಮಗುವಲ್ಲಿ ಒಂದೇ ಒಂದು ಮಗು ಉಳಿದಿದೆ ಅಂತ ಹೇಳಿದ್ರೆ ಎಂಥವ್ರಿಗಾದ್ರೂ ತಾನೇ ಎಂತಹ ದೊಡ್ಡ ಆಘಾತ ಆಗಿರಲಾರ್ದು. ನೀವೇ ಯೋಚನೆ ಮಾಡಿ. ಅದರಲ್ಲೂ ಕೂಡ ಒಂದು ಹೆಣ್ಣು ಮಗುವಿಗೆ ಅಥವಾ ಒಂದು ಹೆಂಗಸಿಗೆ ತಾಯ್ತನ ಅನ್ನೋದು ಆಕೆಯ ಜೀವನದಲ್ಲಿ ಬರುವಂತಹ ಅತಿ ದೊಡ್ಡ ಚಾಲೆಂಜ್ ಕೂಡ ಹೌದು, ಅತಿ ದೊಡ್ಡ ವರವೂ ಕೂಡ ಹೌದು. ನೀವು ಯೋಚನೆ ಮಾಡಿ, ಯಾರಿಗಾದರೂ ಅಷ್ಟು ಈಸಿಯಾಗಿ ಆ ತಾಯ್ತನ ಅನ್ನೋದು ಸಿಗೋದಿಲ್ಲ. ಅದೊಂದು ಪುಣ್ಯದ ಕಾರ್ಯ. ಒಂದು ಜೀವಕ್ಕೆ ಜೀವವನ್ನು ಕೊಡುವಂಥದ್ದು, ಆ ಜೀವವನ್ನು ಪೋಷಿಸೋದು ಅಷ್ಟು ಈಸಿಯಾದಂಥ ಕೆಲಸ ಅಲ್ವೇ ಅಲ್ಲ. ಅಂಥದ್ರಲ್ಲಿ ಅಂತಹದೊಂದು ಜೀವಕ್ಕೆ ಆ ಆಧಾರವಾಗಿಟ್ಕೊಂಡು ಆ ಜೀವವನ್ನು ಕೊಟ್ಟು ಆ ಜೀವವನ್ನು ಪೋಷಿಸಿ ದೊಡ್ಡದು ಮಾಡಿ ಅದನ್ನು ಸಾಕಿ ಸಲಹಿ ನಾಳೆ ಮದುವೆ ಮಾಡಿ ಕೊಡೋದ್ರವರೆಗೂ ಕೂಡ ಅದರ ಜವಾಬ್ದಾರಿ ಮತ್ತು ಅವರಿಗೊಂದು ಜೀವನವನ್ನು ರೂಪಿಸಿಕೊಡೋದು ಇವೆಲ್ಲವೂ ಕೂಡ ಆ ತಾಯಿಯ ಜವಾಬ್ದಾರಿ ಆಗಿರ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಇದೇ ಭಾವನಾ ರಾಮಣ್ಣ ಆ ಮಕ್ಕಳ ಬಗ್ಗೆ 2 ಮಗುವಿನ ಬಗ್ಗೆನೂ ಕೂಡ ಸಾಕಷ್ಟು ಕನಸುಗಳನ್ನು ಹೊಂದಿದ್ರು. ಆ ಮಗುವನ್ನು ಹೀಗೆ ಬೆಳೆಸಬೇಕು, ಇಲ್ಲೇ ಸೇರಿಸಬೇಕು, ಈ ರೀತಿನೇ ಮಾಡಬೇಕು, ಹೀಗೆ ಒಂದಷ್ಟು ಪ್ಲಾನ್ಗಳನ್ನು ಈ ಮೊದಲೇ ಮಾಡಿಕೊಂಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ನೋಡಿ, ಈಕೆ ಒಂದು ಬಯಸಿದ್ರೆ ದೇವರು ಇನ್ನೊಂದು ಬಗೆತಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ಹೀಗಾಗಿ ಇಲ್ಲಿ 2 ಮಕ್ಕಳ ಪೈಕಿ 1 ಮಗು ಮಾತ್ರ ಈಗ ಉಳಿದುಕೊಂಡಿದೆ, 1 ಮಗು ಇಹಲೋಕವನ್ನು ತ್ಯಜಿಸಿದೆ ಅನ್ನುವಂತಹ ಒಂದು ದುರದೃಷ್ಟ ಸುದ್ದಿ ಬಂದಾಗ ಎಂಥವರಿಗಾದ್ರೂ ಕೂಡ ಬೇಸರ ಆಗದೆ ಇರಲಾರದು. 2 ಮಕ್ಕಳ ತಾಯಿ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಕಂಗಳಿಂದ ಕಾಯ್ತಾ ಇದ್ದಂತಹ ಈ ತಾಯಿಗೆ ದೊಡ್ಡದೊಂದು ಆಘಾತವೇ ಬಂದು ಅಪ್ಪಳಿಸಿದಂತಾಗಿದೆ. ಬರ ಸಿಡಿಲಿನ ರೀತಿ ಈ ಸುದ್ದಿ ಆಕೆಯ ಕಿವಿಯನ್ನ ಅಪ್ಪಳಿಸಿದೆ. ಈ ಸುದ್ದಿ ಬಂದು ಅಪ್ಪಳಿಸಿದ ತಕ್ಷಣ ಅಕ್ಷರಶಃ ಭಾವನವರು ಕುಸಿದು ಬಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಆಗೋದಿಲ್ಲ, ಇಂಥ ಒಂದು ಸುದ್ದಿಯನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಂಪಾಸಿಬಲ್. ಅಂಥದ್ರಲ್ಲಿ ಈ ಸುದ್ದಿಯನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಈ ರೀತಿ ಆಯ್ತಂತೆ ಅನ್ನೋದನ್ನು ಸ್ವೀಕರಿಸೋದು, ಇವೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಎಂತಹ ಕಷ್ಟದ ಕಾರ್ಯ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅಂತಹ ಕೆಲಸವನ್ನು ತುಂಬ ಚಾಲೆಂಜ್ ಆಗಿ ತೆಗೆದುಕೊಂಡು ಇವತ್ತಿಗೆ ಭಾವನಾ ರಾಮಣ್ಣ ಆ ಉಳಿದಂಥ ಒಂದು ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಆ ಮಗು ಹೋಯ್ತು ಅಂತ ಹೇಳ್ಬಿಟ್ಟು ಈ ಮಗುವನ್ನು ನಿರ್ಲಕ್ಷ್ಯ ಮಾಡದೆ ಅದಕ್ಕಿಂತ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ದೇವರು ಈ ರೀತಿ ಮಾಡಿದಾನೆ ಅಂತ ಹೇಳಿದ್ರೆ ಅದಕ್ಕೇನಾದರೂ ಒಂದು ಕಾರಣ ನಿಖರವಾಗಿ ಇದ್ದೇ ಇರ್ತದೆ. ಬಹುಶಃ ಆ ಮಗುವಿನ ವಿಚಾರದಲ್ಲಿ ದೇವರು ಏನು ನಿರ್ಣಯ ಮಾಡಿದ್ದಾನೋ ಏನೋ ಗೊತ್ತಿಲ್ಲ, ಬಟ್ 1 ಮಗುವನ್ನಂತೂ ಕೊಟ್ಟಿದ್ದಾನಲ್ಲ, ಆ ಮಗುವನ್ನಾದರೂ ಕೂಡ ಕಾಪಾಡಿ ಆ ಮಗುವನ್ನು ಪೋಷಿಸಿ ದೊಡ್ಡದು ಮಾಡಿ ಅದನ್ನು ಒಂದು ದಡ ಸೇರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸುಮ್ಮನಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಿದೆ. ವಾಟ್ ಎವರ್, ಭಾವನಾ ವಿಚಾರದಲ್ಲಿ ಸಾಕಷ್ಟು ಕನಸುಗಳು ಈ ಮೂಲಕ ನುಚ್ಚು ನೂರಾಗಿದೆ ಅನ್ನೋದು ಮಾತ್ರ ಸತ್ಯ. ಇನ್ನು
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಈಗ ಈ ಮಗುವಿನ ಸುದ್ದಿಯನ್ನು ಕೇಳಿದಾಗ ನಿಮ್ಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.